ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ನಾವಿವತ್ತು ರೆಡಿ ಆಗಿಬಿಟ್ಟು ಹೊರಟಿದ್ದು ಊರಿಗೆ. ಸೊ ಅರಸೀಕೆರೆಗೆ ಹೋಗೋಣ ಅಂತ, ಯಾಕೆಂದರೆ ಅಲ್ಲಿ ಮದುವೆ ಇತ್ತು ಮತ್ತು ನಾಮಕರಣ ಇತ್ತು. ಸೊ ನಾವು ಹಾಗಾಗಿ ರೆಡಿ ಆಗಿಬಿಟ್ಟು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಅವರೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. ಸೊ ಬಸ್ ಸಿಕ್ಕಿತ್ತು. ಸೊ ಅವರೆಲ್ಲ ಹತ್ತಿ ಕೂತಿರೋ ಸೀಟ್ ಹಿಡ್ಕೊಂಡು. ಸೊ ನಾವು ಹೋಗಿ ಕುತ್ಕೊಂಡ್ವಿ, ಅಂದರೆ ಲಾಸ್ಟ್ ಸೀಟ್ ಖಾಲಿ ಇತ್ತು ಅಂತ ಅಂದ್ಬಿಟ್ಟು. ಸೊ ಅವಳು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ಲು. ಸೊ ಅದು ತಿನ್ಕೊಂಡು ಇನ್ನು ಬಸ್ ಹೊರಡ್ತು ಇನ್ನು. ಸೊ ನಾವು ಹಾಗೆ ನಿದ್ದೆ ಮಾಡಿಕೊಂಡು ಫೈನಲಿ ನಾವು ಅರಸೀಕೆರೆಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಸಿಕ್ತ. ಸೊ ಅವನ ಜೊತೆ ಮಾತಾಡ್ಕೊಂಡು ಇನ್ನು ಊಟ ಮಾಡೋಣ ಅಂದ್ಬಿಟ್ಟು ಮೆಸ್ಗೆ ಹೋದ್ವಿ. ಸೊ ಅಷ್ಟರಲ್ಲಿ ನಮ್ಮ ಮಾಮ ಬಂದರು. ಅವ್ರ ಕಾರಲ್ಲಿ ಲಗೇಜ್ ಇಟ್ಬಿಟ್ಟು ಗದಗ ಖಾನಾವಳಿ ಅಂತ ಅಲ್ಲಿಗೆ ಹೋಗಿ ಊಟ ಮಾಡಿದ್ವಿ. ಸೊ ಅದು ಚೆನ್ನಾಗೇ ಇತ್ತು, ಬಟ್ ಜೋಳದ ರೊಟ್ಟಿ ಸ್ಪೆಷಲ್ ಇತ್ತು. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ನಾವಿನ್ನು ನನ್ನ ತಮ್ಮನ ಮನೆಗೆ ಹೊರಟ್ವಿ. ಸೊ ಮತ್ತು ತುಂಬ ಸ್ಟ್ರೈನ್ ಆಗಿತ್ತು, ನಿದ್ದೆ ಬರ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು, ಸೊ ಹಾಗೆ ಆಟ ಎಲ್ಲ ಆಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಮದುವೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಲೇಟ್ ಆಗಿತ್ತು. ಸೊ ಅಷ್ಟೊತ್ತಿಗೆಲ್ಲ ಅಲ್ಲೆಲ್ಲ ರೆಡಿಯಾಗಿ ಬಸ್ ಹೊರಡಬೇಕಾಗಿತ್ತು. ಅವಾಗ ನಾವು ಹೋಗಿದ್ದು. ಇನ್ನು ನಾವು ರೆಡಿ ಏನೂ ಆಗಲಿಲ್ಲ ಇನ್ನು ನೆಕ್ಸ್ಟು. ಸೊ ನಾವು ಇನ್ನು ಸ್ಟ್ರೈಟ್ ಬಸ್ಗೇ ಹತ್ತಿ ಕೂತ್ಕೊಂಡ್ವಿ. ಮತ್ತು ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ಇನ್ನು ಬಸ್ಸಲ್ಲಿ ಇನ್ನು ಸ್ಟಾರ್ಟ್ ಆಯಿತು ಸಾಂಗ್ಸು. ಇನ್ನು ಚೆನ್ನಾಗಿ ನಾನು ನನ್ನ ಮಗ ನಮ್ಮ ಅಕ್ಕ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸಖತ್ ಚೆನ್ನಾಗಿತ್ತು. ಸೊ ಹಾಡುಗಳಂತೂ ಮಸ್ತಾಗಿತ್ತು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಹಳೆಬೀಡು ಬಂದೇ ಹೋಯ್ತು. ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಲಿಲ್ಲ. ಸೊ ಚೌಟ್ರಿ ಹತ್ರ ಬಂದ್ವಿ ಇನ್ನು. ಸೊ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರನ್ನ ಬರ ಮಾಡ್ಕೋಬೇಕು. ಸೊ ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅಷ್ಟೊತ್ತಿಗೆ ಹೆಣ್ಣಿನ ಕಡೆಯವರು ಬಂದರು. ನಾವು ಅಷ್ಟರಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ನಾವು ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ಗೆ ಓಡೋಗಿ ಫಸ್ಟು ನಮ್ಮ ಅಕ್ಕ ಅವಳು ರೂಮ್ ನೋಡ್ಕೊಂಡ್ಲು. ಹೆಂಗೋ ನಮಗೊಂದು ರೂಮ್ ಸಿಕ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಇನ್ನು ಅಷ್ಟರಲ್ಲಿ ಈ ಬಸ್ಸಲ್ಲೇ ನಾವು ಬಂದಿದ್ದು. ಬಟ್ ಬಸ್ ಸಖತ್ತಾಗಿತ್ತು. ಸೊ ಹಾಗಾಗಿ ಚೌಟ್ರಿನೂ ತುಂಬಾ ಚೆನ್ನಾಗಿತ್ತು. ನಾವಿನ್ನು ಒಳಗಡೆ ಹೋದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕ ರೂಮ್ ಹಿಡ್ದಿಟ್ಟಿದ್ಲು. ಸೊ ಹಾಗಾಗಿ ನಾವು ಅದೇ ರೂಮಲ್ಲೇ ಸ್ಟೇ ಮಾಡಿದ್ವಿ. ಇನ್ನು ಅಷ್ಟರಲ್ಲಿ ಮತ್ತೆ ಆಚೆ ಬಂದ್ವಿ ಏನು ಮಾಡ್ತಿದ್ದಾರೆ ಅಂತ. ಸೊ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ಅದನ್ನ ನೋಡಿಕೊಂಡು ನಾವಿನ್ನು ನೆಕ್ಸ್ಟ್ ಮತ್ತೆ ಚೌಟ್ರಿ ಒಳಗಡೆ ಹೋದ್ವಿ. ಮತ್ತು ಶಾಸ್ತ್ರ ಅದು ಇದು ಏನೇನೋ ತುಂಬಾ ಇತ್ತು. ಸೊ ನಾನು ಅದು ಯಾವುದನ್ನು ನೋಡಲೇ ಇಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಹೊತ್ತು ಇರಲೇ ಇಲ್ಲ. ಇನ್ನು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಹಾಗಾಗಿ ಬೇಗನೆ ಮಲ್ಕೋಗ್ಬಿಟ್ಟೆ. ಇನ್ನು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ಕೆಲವೊಂದು ಶಾಸ್ತ್ರಗಳನ್ನ ನೋಡಲೇ ಇಲ್ಲ. ಆಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ನನ್ನ ತಮ್ಮ ಬಂದ. ಮತ್ತು ತಿರ್ಗಾ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ರೂಮಿಗೆ ಬಂದು ಮಲ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟರಲ್ಲಿ ನೈಟ್ ನನ್ನ ತಮ್ಮ ಮತ್ತು ನಮ್ಮ ಮನೆಯವ್ರು ಬಂದರು ಇನ್ನು. ಸೊ ಹಾಗಾಗಿ ಊಟ ಎಲ್ಲ ಚೆನ್ನಾಗಿತ್ತು. ನಾವು ಹಾಗಾಗಿ ಬಂದೇ ಬೆಡ್ ಮೇಲೆ ಇಷ್ಟು ಜನ ಮಲಗಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.